ನಾವು ಅರ್ಹ ಮತದಾರರನ್ನು ಪಟ್ಟಿಯಿಂದ ಕೈಬಿಡಿ ಎಂದು ಹೇಳುತ್ತಿಲ್ಲ. ಆದರೆ ದಾವಣಗೆರೆಯಲ್ಲಿರುವ ಬಾಂಗ್ಲಾ ವಲಸಿಗರು ಹಾಗೂ ಅಕ್ರಮ ಮತದಾರರನ್ನು ಗುರುತಿಸಿ ತಕ್ಷಣವೇ ಪಟ್ಟಿಯಿಂದ ಕೈಬಿಡಬೇಕು ಎಂದು ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಯಶವಂತರಾವ್ ಜಾಧವ್ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇಶಾದ್ಯಂತ ಸದ್ಯ ಮತದಾರರ ಪಟ್ಟಿ ಪರಿಶೀಲನೆಯ ಎಸ್ಐಆರ್ ಪ್ರಕ್ರಿಯೆ ನಡೆಯುತ್ತಿದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬರೋಬ್ಬರಿ 39 ಸ್ಲಂಗಳಿದ್ದು, ಇಲ್ಲಿ ಅತಿ ಹೆಚ್ಚು ಅಲ್ಪಸಂಖ್ಯಾತರು ವಾಸಿಸುತ್ತಿದ್ದಾರೆ. ಹೀಗಾಗಿ ಈ ಭಾಗದಲ್ಲಿ ಯಾರು ನಿಜವಾದ ಮತದಾರರು ಎಂದು ಹೇಳುವುದು ಸದ್ಯಕ್ಕೆ ಸಾಧ್ಯವಿಲ್ಲದಂತಾಗಿದೆ ಎಂದರು. ಇದೇ ವೇಳೆ ಜಿಲ್ಲೆಯ ಭದ್ರತೆಯ ಕುರಿತು ಆತಂಕ ವ್ಯಕ್ತಪಡಿಸಿದ ಜಾಧವ್, ದಾವಣಗೆರೆಯಲ್ಲಿ ಈ ಹಿಂದೆ ಉಗ್ರರೇ ಸಿಕ್ಕಿಬಿದ್ದ ಉದಾಹರಣೆ ಇದೆ. ಹೀಗಿರುವಾಗ ಇಲ್ಲಿ ಬಾಂಗ್ಲಾದೇಶದ ಅಕ್ರಮ ವಲಸಿಗರು ಇರಲು ಸಾಧ್ಯವಿಲ್ಲವೇ ಎಂದು ಪ್ರಶ್ನಿಸಿದರು. ಆದ್ದರಿಂದ ಚುನಾವಣಾ ಅಧಿಕಾರಿಗಳು ಯಾವುದೇ ಒತ್ತಡಕ್ಕೆ ಮಣಿಯದೆ ಅತ್ಯಂತ ನಿಷ್ಪಕ್ಷಪಾತವಾಗಿ ಮತ್ತು ಪ್ರಾಮಾಣಿಕವಾಗಿ ಈ ಪ್ರಕ್ರಿಯೆಯನ್ನು ನಡೆಸಬೇಕು ಎಂದು ಒತ್ತಾಯಿಸಿದರು. ಜೊತೆಗೆ ಅಧಿಕಾರಿಗಳ ನಡವಳಿಕೆಯ ವಿರುದ್ಧ ಅಸಮಾಧಾನ ಹೊರಹಾಕಿದ ಅವರು, ಕೆಲವು ಬಿಎಲ್ಒಗಳು ಮತದಾರರ ಎದುರು ದರ್ಪ ತೋರಿಸುತ್ತಿದ್ದಾರೆ. ಇನ್ನು ಜಿಲ್ಲಾಧಿಕಾರಿಗಳು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಏಜೆಂಟರಂತೆ ನಡೆದುಕೊಳ್ಳಬಾರದು. ಚುನಾವಣಾ ಆಯೋಗವು ತಕ್ಷಣವೇ ಮಧ್ಯಪ್ರವೇಶಿಸಿ ನಿಯಮ ಉಲ್ಲಂಘಿಸುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಈಗಾಗಲೇ ಎಸ್ಆರ್ ಪ್ರಕ್ರಿಯೆ ಬಗ್ಗೆ, ಅದು ನಡೀತಕ್ಕಂಥ ರೀತಿ ರಿವಾಜುಗಳ ಬಗ್ಗೆ ಸವಿಸ್ತಾರವಾಗಿ ನಮ್ಮ ಹಿಂದಿನ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀನಿವಾಸ್ ದಾಸ್ ಕರೆಪ್ನವ್ರು ಹೇಳಿದರು. ನಾನು ನಿಮ್ಮ ಮುಖಾಂತರ ಹೇಳಲಿಕ್ಕೆ ಏನು ಬಯಸ್ತಾ ಇದ್ದೀನಿ ಅಂದರೆ, ಇವತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸುಮಾರು 39 ಸ್ಲಮ್ಗಳಿದ್ದಾವೆ. 39 ಸ್ಲಮ್ಗಳಿರ್ತಕ್ಕಂಥ ಒಂದು ಕ್ಷೇತ್ರ ಮತ್ತು ಅತಿ ಹೆಚ್ಚು ಅಲ್ಪಸಂಖ್ಯಾತರು ಇರ್ತಕ್ಕಂಥ ಕ್ಷೇತ್ರ. ಇಂಥ ಕ್ಷೇತ್ರದಲ್ಲಿ ಇವತ್ತು ಯಾರು ಯಾವ ಮತದಾರರು ಅಂತ ಯಾರನ್ನೂ ಐಡೆಂಟಿಫಿಕೇಷನ್ ಮಾಡೋದು ಭಾಳ ಕಷ್ಟ. ಹಾಗಾಗಿ ಎಸ್ಐಆರ್ ಪ್ರಕ್ರಿಯೆ ಪರಿಪೂರ್ಣವಾಗಿ ನ್ಯಾಯಸಮ್ಮತವಾಗಿ ನಡೀಬೇಕತಕ್ಕಂಥ ಯಾವುದಾದ್ರೂ ಒಂದು ಕ್ಷೇತ್ರ ಇದೆ, ಅದರ ದಾವಣಗೆರೆ ದಕ್ಷಿಣ ಕ್ಷೇತ್ರ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಸ್ವಲ್ಪ ವಿದ್ಯಾವಂತರು ಕಡಿಮೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ. ಈ ಎಸ್ಐಆರ್ ಪ್ರಕ್ರಿಯೆಗೆ ನಿಯೋಜನೆ ಆಗಿರ್ತಕ್ಕಂಥ BLA-1 ಅವರು ನಿನ್ನೆ ಒಬ್ಬ ಅಜ್ಜಿ, ಸುಮಾರು ಒಂದು 68 ವರ್ಷದ ಅಜ್ಜಿ ಬಂದಿದ್ದರು. ಅವರು ಐಡೆಂಟಿ ಕಾರ್ಡ್ ತೊಗೊಂಡು ಅವರು ಹೋದರೆ, ಅಲ್ಲಿಗೆ ಬಾ ನೀನು, ಇಲ್ಲಿಗೆ ಬಾ, ಇನ್ನು ಅಲ್ಲಿ ಯಾವುದೋ ದೇವಸ್ಥಾನ ಹೆಸರು, ಕಾಲಭೈರೇಶ್ವರಿ ದೇವಸ್ಥಾನಕ್ಕೆ ಬಾ ನೀನು ಅಂತಂದೇಳಿ ಹೇಳಿದರು ಅಂತಂದೇಳಿ ಪಾಪ ಅಜ್ಜಿ ಗೋಳಾಡ್ತಾ ಇತ್ತು. ನಾವು ಗಂಡ ಹೆಂಡತಿ ಇಬ್ಬರೇ ಇರೋದು, ನಮಗೆ ಮಕ್ಕಳಿಲ್ಲ, ಏನಿಲ್ಲ, ನಮಗೆ ಪೆನ್ಷನ್ ಬರ್ತೈತಿ. ಅಕಸ್ಮಾತ್ ಏನಾದರೂ ಸಹಿತ ಅದು ಏನಾದರೂ ಇದನ್ನು ವೋಟ್ರ್ ID ಇದು ಏನಾದರೂ ಆಗಲಿಲ್ಲ ಅಂದರೆ ನಮ್ಮ ಪೆನ್ಷನ್ನು ನಿಂತು ಹೋಗ್ತೈತಿ, ನಮ್ಮ ಜೀವನ ಮಾಡೋದೇ ಕಷ್ಟ ಆಗ್ತೈತಿ. ಹಾಗಾಗಿ ದಯಮಾಡಿ ನಮಗೆ ಮಾಡಿಸ್ಕೊಡ್ರಿ ಅಂತಂದೇಳಿ ನಮ್ಮ ಹತ್ರ ಬಂದಿದ್ದರು. ಆ ಸಮಯದಲ್ಲಿ ನಮ್ಮ ಸುದ್ದಿ ಮಾಧ್ಯಮ ಮಿತ್ರರು ಇದ್ದರು. ಆ ಟೈಮ್ನಾಗ ಅಜ್ಜಿ ಬಂದಂಥ ಸಂದರ್ಭದಲ್ಲಿ ಈ ರೀತಿ ಯಾರು ನಿಜವಾಗೂ ಸಹಿತ ಅರ್ಹ ಮತದಾರರಿದ್ದಾರೆ ಅವ್ರನ್ನ ತೆಗೀರಿ ಅಂತ ಎಂದೂ BJP ಹೇಳಿಲ್ಲ. ಅವರು ಮುಸ್ಲಿಮ್ ಇರಲಿ, ಹಿಂದೂ ಇರಲಿ, ಕ್ರಿಶ್ಚಿಯನ್ ಇರಲಿ, ಜೈನ್ ಇರಲಿ, ಯಾರೇ ಇರಲಿ, ಯಾರು ಅಕ್ರಮ ಮತದಾರರಿದ್ದಾರೆ, ಯಾರು ಬಾಂಗ್ಲಾ ವಲಸಿಗ ಮತದಾರರಿದ್ದಾರೆ, ಯಾರು 2 ಕಡೆ ಮತದಾನವನ್ನು ಮಾಡ್ತಾಯಿದ್ದಾರೆ, ಅಂಥವ್ರನ್ನ ವೋಟನ್ನು ಡಿಲೀಟ್ ಮಾಡಿರಿ ಅಂತ ಹೇಳ್ತಾ ಇದ್ದೀವನ. ನೀವು ಏನೋ BJP ಫೇವರ್ ಆಗಂಗೆ ಮಾಡಿರಿ ಅಥವಾ ಮತ್ತೊಂದು ಯಾವುದೋ ಪಕ್ಷಕ್ಕೆ ಫೇವರ್ ಆಗಂಗೆ ಮಾಡಿರಿ ಅಂತಂದೇಳಿ ಎಲ್ಲೂ ಸಹಿತ ಭಾರತೀಯ ಚುನಾವಣಾ ಆಯೋಗ ಎಲ್ಲೂ ಹೇಳಿಲ್ಲ, ಭಾರತೀಯ ಜನತಾ ಪಾರ್ಟಿನೂ ಹೇಳಿಲ್ಲ. ಆದರೆ ಕಾಂಗ್ರೆಸ್ಸಿನ ನಾಯಕರೆಲ್ಲ ಏನು ಹೇಳ್ತಾ ಇದ್ದಾರೆ, ಇಲ್ಲ ಬಿಹಾರದಾಗ ಇವರು SIR ಮಾಡಿ ಚುನಾವಣೆ ಗೆದ್ದರು, ಪಶ್ಚಿಮ ಬಂಗಾಳದಾಗ SIR ಮಾಡಿ ಚುನಾವಣೆ ಗೆದ್ದರು. ಅಲ್ರಿ, ನಿಮಗೇನಾದರೂ ಸ್ವಲ್ಪ ಆದರೂ ತಲೆ ಇದೆಯಾ? ಕಾಂಗ್ರೆಸ್ಸಿನ ಲೀಡರ್ಗಳಿಗೆ ನಾನು ಕೇಳಲಿಕ್ಕೆ ಬಯಸ್ತೀನಿ. ಮೊನ್ನೆ ನಮ್ಮ ಗೃಹ ಮಂತ್ರಿಗಳು ಹೇಳಿದರು, ಎಲ್ಲ ಕಡೆಗೂ ರಾಜ್ಯದ ಮುಖ್ಯಮಂತ್ರಿ ನೋಡೋಕ್ಕಾಗತ್ತಾ ಅಂತ ಕೇಳಿದರು. SIR ಪ್ರಕ್ರಿಯೆ ಈ ರೀತಿ ಎಲ್ಲ ಗುಂಪಾಗಿ ಮಸೀದಿಗಳಲ್ಲಿ, ದೇವಸ್ಥಾನಗಳಲ್ಲಿ, ಚೌಟ್ರಿಗಳಲ್ಲಿ ಮಾಡ್ತಾಯಿದ್ದಾರೆ ಅಂತಂದೇಳಿ ಪತ್ರಿಕಾ ಮಿತ್ರರು ಕೇಳಿದಾಗ ಅವ್ರು ಹೇಳ್ತಾರೆ, ರಾಜ್ಯದ ಮುಖ್ಯಮಂತ್ರಿ ಎಲ್ಲ ಕಡೆಗೆ ಹೋಗಿ ನೋಡೋಕ್ಕಾಗತ್ತಾ ಅಂತಂದೇಳಿ. ಹಂಗಾರೆ ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ಅಯೋಧ್ಯೆ ರಾಮ ಮಂದಿರದಾಗೆ ಕಳ್ತನ ಆಯಿತು, ಮೋದಿಗೆ ಯಾಕೆ ಕೇಳ್ತೀರಿ? ಮೋದಿ ಇಡೀ ದೇಶದಾಗ ಹೋಗಿ ರಾಮ ಮಂದಿರದಾಗ ಕೂತ್ಕೊಂಡಿದ್ರೇನು? ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ ರಾಜ್ಯದ ಕಾಂಗ್ರೆಸ್ನವರಿಗೆ ಅಂತ ನಾನು ಕೇಳಲಿಕ್ಕೆ ಬಯಸ್ತೀನಿ. ತಮ್ಮ ಏನಾದರೂ ಸಹಿತ ಒಂದು ಇದಾದ್ರಾಗ ಅದ್ರಾಗ ಭಾಳ
ಏನೋ ನಾವೇ ಸಾಧನೆ ಮಾಡಿದ್ದೀವಿ ಅನ್ನೋ ರೀತಿ ಮಾತಾಡ್ತೀರಿ. ಏನಾದರೂ ಬಿ ಜೆ ಪಿ ಏನಾದರೂ ಒಂದು ಸಣ್ಣ ತಪ್ಪು ಕಂಡ ತಕ್ಷಣ ಇಡೀ ಕಾಂಗ್ರೆಸ್ಸಿನ ಎಲ್ಲ ರಾಷ್ಟ್ರೀಯ ನಾಯಕರಿಂದ ಹಿಡಿದು ಜಿಲ್ಲಾ ಮಟ್ಟದ ನಾಯಕರಿಗೂ ಸಹಿತ ಒಂದು ರೀತಿ ಹೆಂಗಪ್ಪ ಅಂದರೆ ಈ ಹುಚ್ಚು ನಾಯಿ ಬೊಗಳ್ದಂಗೆ ಬೊಗಳ್ತೀರಿ. ನಿಮಗೇನಾದರೂ ಸಹಿತ ಸ್ವಲ್ಪ ಆದರೂ ಸಹಿತ ಮಾನ ಮರ್ಯಾದೆ ಇದೆಯಾ ಅಂತಕ್ಕಂಥದ್ದನ್ನು ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಇಡೀ ದೇಶದೊಳಗೆ ಏನು SIR ಪ್ರಕ್ರಿಯೆ ನಡೀತಾ ಐತಿ, ಎಲ್ಲೂ ಸಹಿತ ನಾವು ನಿಜವಾದ ಓಟ್ದಾರನ್ನು ತೆಗೀರಿ ಅಂತ ಇವತ್ತು ಸಹಿತ ಹೇಳ್ತಲ್ಲ. ಇವತ್ತು ಸಹಿತ ಅವರು ಮುಸ್ಲಿಮ್ ಇರಲಿ ಯಾರೇ ಇರಲಿ ನಿಜವಾದ ಓಟ್ದಾರ. ಯಾಕೆಂದರೆ ಎರಡೆರಡು ಕಡೆಗೆ ಓಟ್ ಹಾಕೋದು ಬೇಡ, ಪ್ರಾಕ್ಸಿ ಓಟ್ ಹಾಕೋದು ಬೇಡ.